ಇನ್ನು ಪೊಲೀಸ್ ಠಾಣೆ ಮೆಟ್ಟಲೇರಿದೆ ಕಪ್ಪೆ ಡ್ರ್ಯಾಗನ್ ಕಿತ್ತಾಟ. ಕಿಪ್ಪಿ ಕೀರ್ತಿಗಾಗಿ ಚಾಕು ಹಿಡಿದ ಲವರ್ ಬಾಯ್ ಇವನ ವಿಚಾರಣೆ ಆಗಿದೆ. ಕಿಪ್ಪಿ ಕೀರ್ತಿ ಲವರ್ ಅಂತ ಇದ್ದಂಥ ಬ್ಲ್ಯಾಕ್ ಕೋಬ್ರಾಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಮುತ್ತು ವಿಚಾರಣೆ ನಡೆಸಿದಂಥ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರು ಇನ್ಸ್ಟಾ ರೀಲ್ಸ್ನಲ್ಲಿ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದ ಈ ಮುತ್ತು ಸುನೀಲ್ ಅಲಿಯಾಸ್ ಕಪ್ಪೆ ಸುನೀಲ್ಗೆ ವಾರ್ನ್ ಮಾಡಿದ್ದಾನೆ. ರೀಲ್ಸ್ ಮಾಡಿ ವಾರ್ನಿಂಗ್ ಮಾಡಿದ್ದ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಅಂತ ರೀಲ್ಸ್ ಮಾಡಿ ಬೆದರಿಕೆ ಹಾಕಿದ್ದ. ನೋಡಿ, ಎಲ್ರಿಗೂ ಒಂದೊಂದು ಲವ್. ಏನೋ ಜುಟ್ಟು ಕಪ್ಪೆ, ನರಸೇಪುರದ ಸುನೀಲ್ ಕಪ್ಪೆ, ಏನ ನಿಂದು? ಯಾರಿಗೋ ಮೂಟೆ ಕಟ್ಟಾಕ್ತೀನಿ ಅಂತ ಹೇಳ್ತಿದ್ಯಾ? ಜಾಸ್ತಿ ಮಾತಾಡ್ತಿದ್ಯಾ? ನೀ ಕರೆಕ್ಟಾಗಿ ನೀನು ತುಮಕೂರಿಗೆ ಬರಲ್ಲ. ನನಗೆ ತುಮಕೂರಿಗೆ ಬಂದು ಮುತ್ತು ಬ್ಲ್ಯಾಕ್ ಕೋಬ್ರಾ ಅಂತ ಕೇಳಿ ಸಾಕು. ನನ್ನ ಹಿಸ್ಟ್ರಿ ಹೇಳ್ತಾರೆ. ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಿಗೆ ಬಂದು ಕೇಳು. ನನ್ನ ಹೆಸರು ಕೇಳಿ ಸಾಕು, ನೀನು ದಂಗಾಗ್ಬಿಡ್ತೀಯ. ಏನ ಮೂಟೆ ಕಟ್ಟಾಕೋದು? ನಮ್ಮನ್ ತುಮಕೂರಿಗೆ ಬಂದ್ಬಿಟ್ರೆ ಅವನ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನ. ನನ್ನ ಕೈ ಸಿಕ್ಬಿಡಲ್ಲ. ನೀನು ಸಿಕ್ಬಿಟ್ರೆ ನೀನು ಇನ್ನೊಂದು ಸಲ ಕಿಪ್ಪಿ ಕೀರ್ತಿ ಹೆಸರು ನನ್ನ ಎದುರಿಗೆ ಹೇಳ್ಬಿಟ್ರೆ ನ್ಯಾಳಿಗೆ ಕುಯ್ದ್ಬಿಡ್ತೀನಿ ಮಗನ. ನೋಡು, 24x7 ತಾರಗಳ ಕೈಯಲ್ಲಿ ಇಟ್ಕೊಂಡಿರ್ತೀನಿ ನಾನು. ಅದು ಗೊತ್ತಾ? 24x7 ಮುತ್ತು ಬ್ಲ್ಯಾಕ್ ಕೋಬ್ರಾ ತುಮಕೂರಲ್ಲಿ ಬಂದು ನಾನು ಹಿಸ್ಟ್ರಿ ಕೇಳು. 24x7 ಆ ಥರ ಕೈಯಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಹತ್ರ ಇದ್ದೇ ಇರುತ್ತೆ. ಇನ್ನೊಂದು ಕಿಪ್ಪಿ ಕೀರ್ತಿ ಸುದ್ದಿ ಏನಾದ್ರು ಹೇಳ್ಬಿಟ್ರೆ, ನಿನ್ನ ಹೆಸರು ಬಾಯಲ್ಲಿ ಬಂದ್ರೆ ನಿನ್ನ ನ್ಯಾಳಿಗೆನೆ ಕತ್ತರಿಸಾಕ್ಬಿಡ್ತೀನಿ. ನಿನ್ನೇನಿಲ್ಲ, ಚುಚ್ಚಿ ಹೆಂಗ್ ಚುಚ್ಚುತ್ತೀನಿ ಅಂದ್ರೆ ಉಸಿರಾಡಕ್ಕೂ ನೆಮ್ಮದಿ ಕೊಡಲ್ಲ. ಹಂಗೆ ಚುಚ್ಚಿ ಸಾಯಿಸ್ಬಿಡ್ತೀನಿ ಮಗನೇ. ಜಾಸ್ತಿ ನಿಗಡ್ತಾ ಇದೆಯಾ? ನಿನ್ನ ಚುಚ್ಚಿ ಸಾಯಿಸಿ ಮೂಟೆ ಕಟ್ಟಿ ಅಲ್ಲೇ ಸಕಲೇಶ್ಪುರ ಹೇಮಾವತಿ ನದಿಗೆ ನಾನು ಹೇಮಾವತಿ ನದಿಗೆ ಹಾಕಿ ಅದೇ ನೀರನ್ನೇ ಇಲ್ಲ ನಾನು ಕುಡಿಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತು. ಇವತ್ತು ನಾನು ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಕಾರಣ ಏನಂದ್ರೆ, ರೀಲ್ಸ್ ಮಾಡ್ತಾ ಇದ್ದೆ. ರೀಲ್ಸ್ ಮಾಡುವ ಒಂದು ಹುಚ್ಚಾಟದಲ್ಲಿ ಏನು ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು, ಈ ಥರ ಮಾಡ್ತಾ ಇದ್ದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನ ತಿಳಿದು ಏನು ನಮ್ಮ ಪೊಲೀಸ್ನವರು ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ, ನನ್ನನ್ನು ಇವತ್ತು ಕರ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ಇದು ಏನು ಯುವಕರು ಏನಿದ್ದೀರಾ, ಇದು ಅಕ್ಷಮ್ಯ ಅಪರಾಧ. ಎಲ್ಲಿದ್ರು ಯಾರು ಏನು ರೀಲ್ಸ್ ಮಾಡಿ ನೀವು ಚಾಕ ತೋರಿಸಿ ಇನ್ನೊಬ್ರನ್ನ ಬೆದರಿಕೆ ಹಾಕಿ ನೀವೆಲ್ಲೇ ಅಡಗಿದ್ರು ಸಹ ಪೊಲೀಸ್ನವರು ಬಿಡಲ್ಲ. ನಾನು ಅಷ್ಟೇ ಎಲ್ಲೋ ಹೊಸಕೆರೆಗೆ ಇದ್ದವನು, ನಾನು ತುಮಕೂರಲ್ಲಿದ್ರು ಸಹ ಗುರುತಿಸಿ ಎತ್ತಾಕ ಬಂದಿದ್ದಾರೆ. ಆದ್ರಿಂದ ಯುವಕರು ಭಯ ಇರಬೇಕು. ಭಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಯಾವ ಮೂಲೆಯಲ್ಲಿದ್ರು ಬಿಡಲ್ಲ. ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯುವ ಸಮೂಹಕ್ಕೆ ಚಾಕು ತೋರಿಸೋದು, ಬೇರೆ ವ್ಯಕ್ತಿನ ಬೆದರಿಕೆ ಹಾಕೋದು ಅಕ್ಷಮ್ಯ ಅಪರಾಧ. ನಾನು ಸಹ ಸಾಹೇಬರು ಕರೆಸಿ ನಮ್ಮನ್ನ ಬುದ್ಧಿವಾದ ಹೇಳಿದ್ದಾರೆ. ನಾನು ಸಹ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಒಂದು ರೀಲ್ಸ್ಗಳನ್ನ ಹಾಕಲ್ಲ, ಇನ್ನ ಬದಲಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ಇದು ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ ರೀ. ಯಾರೋ ಕಿಪ್ಪಿ ಅಂತೆ, ಇದು ಯಾವುದೋ ಕೋಬ್ರಾ ಅಂತೆ, ಅದು ಯಾವುದೋ ಕಪ್ಪೆ ಅಂತೆ, ಚೇಳಂತೆ, ಎಲ್ಲರೂ ಒಂದೊಂದು ಹೆಸರು ಇಟ್ಕೊಂಡ್ಬಿಡ್ಯಾರೆ. ಇವ್ರು ಹೇಳ್ತಾ ಇರೋದು ನನ್ನ ಹಿಸ್ಟ್ರಿ ಗೊತ್ತಿದೆಯಾ ನಿಮಗೆ ಅಂತ ಹೇಳ್ತಿದ್ದಾನೆ. ನನ್ನ ಹಿಸ್ಟ್ರಿ ಗೊತ್ತಿದೆಯಾ ನಿಮಗೆ? ಚಾಕು ಇಟ್ಕೊಂಡು ಓಡಾಡ್ತೀನಿ ನಾನು. ಒಂದು ಹುಡುಗಿಗೋಸ್ಕರ ಎಂಥ ಪ್ರೇಮಿ ನೋಡಿ ಅವನು. ಇಬ್ಬರ ಪ್ರೀತಿ. ಅದು ಯಾರಿಗೆ? ಈ ಕಿಪ್ಪಿಗೋಸ್ಕರ. ಯಾರು ಕಪ್ಪೆ ಅಂತ ಇವನು ಕೇಳೋನು, ಆ ಕಪ್ಪೆ ಈ ಕೋಬ್ರಾ ಕೇಳೋನು. ಈ ಕೋಬ್ರಾ ನುಂಗೋದು ಕಪ್ಪೆನ, ಕಪ್ಪೆ ನುಂಗೋದು ಕೋಬ್ರಾನ? ಏನೆಲ್ಲ ಹೆಸರು ಇಟ್ಕೊಂಡಿದ್ದಾರೆ, ಏನು ನಡೀತಾ ಇದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. ಏನೋ ಲೈಕ್ಸ್ ಬರಬೇಕು, ಇನ್ನೊಂದೇನೋ ಬರಬೇಕು, ಫಾಲೋ ಮಾಡಬೇಕು, ನನ್ನ ಫಾಲೋವರ್ಸ್ ಬರಬೇಕು, ಏನೇನೋ ಹೇಳ್ಬಿಡೋದ್ರಿ. ಏನೇನೋ ಚಾಕು ಮಚ್ಚು ಇನ್ನೊಂದು ಎಲ್ಲ ಹೇಳ್ಬಿಡೋದು. ನೋಡಿ, ಇಷ್ಟಕ್ಕೂ ಈ ಕಪ್ಪೆ ಏನು ಹೇಳಿತ್ತು ಈ ಹಿಂದೆ, ಈ ಕೋಬ್ರಾ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಈ ಕಪ್ಪೆ ಹೇಳಿರೋ ಮಾತು. ಆ ಕಪ್ಪೆ ಏನು ಹೇಳ್ತು ಅಂತ ಕೇಳಿ. ನಾನು ತುಂಬ ಕಿಪ್ಪಿ ಕೀರ್ತಿ ಇಷ್ಟಪಡ್ತಾ ಇದ್ದೀನಿ. ನೋಡೋ, ತುಮಕೂರನೇ ಹೇಳ್ತಾ ಇದ್ದೀನಿ, ಕೇಳಕ್ಕ ಅವೆಲ್ಲ ಬಿಟ್ಬಿಡು. ಮೂಟೆ ಕಟ್ಟಿ ಒಳಗೆ ಎಷ್ಟು ಬಿಡ್ತೀನಿ, ಮೂಟೆ ಕತ್ತರಿಸಿ ಮೂಟೆ ಕಟ್ಬಿಟ್ಟು ಒಳಗೆ ಎಷ್ಟು ಬಿಡ್ತೀನಿ, ಇವೆಲ್ಲ ಬಿಟ್ಬಿಡು. ಕಿಪ್ಪಿ ಕೀರ್ತಿ ಏನಿದ್ರು ನನ್ನವಳು, ನೀನು ಮರ್ತ್ಕೋಬೇಕಷ್ಟೇ. ತುಮಕೂರನೇ ನೀನು ಯಾವ ತುಮಕೂರಲ್ಲಿ ಇದ್ರು, ಯಾವ ಹರಿಯಾದ್ರಲ್ಲಿ ಇದ್ರು, ನೀನು ಯಾವ ಹರಿಯಾದ್ರಲ್ಲಿ ಇದ್ರು ನಾವು ಬಿಡಲ್ಲ, ಆಯ್ತಾ? ನೀನು ಎಲ್ಲೇ ಹೋದ್ರು ನಾವು ಬಿಡಲ್ಲ. ಕಪ್ಪೆ ಅಂತ ನಶಪುರದಲ್ಲಿ ಕೇಳು, ಸುನೀಲ್ ಕಪ್ಪೆ ಅಂತ ಹೇಳ್ತಾರೆ ನನ್ನ ಬಗ್ಗೆ. ಹುಚ್ಚ ವೈಕತ್ಯ ತುಮಕೂರನೇ. ನಂದು ಹೊಸ ಬೈಕು NS ತಗೊಂಡಿದ್ದೀನಿ ನಮ್ಮ ಹುಡುಗಿಗೋಸ್ಕರ. ಕಿಪ್ಪಿ ಕೀರ್ತಿ ಕೊಡ್ಸಿರೋದು, ಅವಳು ನನ್ನವಳು, ನೀನು ಮರ್ತ್ಕೋಬೇಕಷ್ಟೇ. ಮೂಟೆ ಕಟ್ರಿ, ಅವಳ ಬಗ್ಗೆ ಏನಾರು ಮಾತಾಡಿದ್ರೆ ಮೂಟೆ ಕಟ್ಟಿ ತುಂಬ ಒಳಗೆ ಎಸಿತಾರದೆ. ಕಿಪ್ಪಿ ಕೀರ್ತಿ, ಐ ಲವ್ ಯು. ತುಂಬ
ನನಗೆ ಬೈಕ್ ಕೊಡ್ಸಿದ್ಯಾ ಕೀರ್ತಿ? ನೋಡಿ ಎಂತೆಂಥ ಪ್ರೇಮಿಗಳಿದ್ದಾರೆ ನೋಡಿ. ಮೂಟೆ ಕಟ್ತೀನಿ ಅಂತ ಹೇಳ್ತಾನೆ. ಅವ್ನು ಮೂಟೆ ಕಟ್ಟೋ ರೇಂಜಿಗಿದಾನ ನೋಡಿ. ಮೂಟೆ ಎತ್ತಕ್ಕಾದರೂ ಆಗುತ್ತಾ ಮೂಟೆ ಕಟ್ಟಿದ್ರೆ? ಹಾಂ, ಈ ಮಧುಗಿರಿ ತಾಲೂಕಿನ ಹೊಸಕೆರೆ ನಿವಾಸಿ ಮುತ್ತು ಅಲಿಯಾಸ್ ಬ್ಲ್ಯಾಕ್ ಕೋಬ್ರಾ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದ ಆತ. ಸುನೀಲ್ ಅಲಿಯಾಸ್ ಕಪ್ಪೆ ಸುನೀಲ್ಗೆ ವಾರ್ನ್ ಮಾಡಿದ್ದ. ಯಾಕೆ ಅಂತ ನೋಡಿದ್ರಿ, ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ NCR ದಾಖಲಾಗಿತ್ತು. ಜಾಲತಾಣಗಳಲ್ಲಿನ ಯುವಕರ ಹುಚ್ಚಾಟಕ್ಕೆ ಪೊಲೀಸರು ಈಗ ಬ್ರೇಕ್ ಹಾಕಿದ್ದಾರೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡು ನಾನು ಬದಲಾಗ್ತೀನಿ ಅಂತ ಬ್ಲ್ಯಾಕ್ ಕೋಬ್ರಾ ಹೇಳಿದೆ. ಯುವ ಜನತೆ ಯಾರೂ ಹೀಗೆ ಮಾಡಬೇಡಿ ಅಂತ ಅವನು ಹೇಳ್ಕೊಂಡಿದ್ದಾನೆ. ಇವನು ಹೇಳಿದ ತಕ್ಷಣ ಮಾಡೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.